ಕನಕನ ಕಿಂಡಿ ಶ್ರೀತಾ ಯಾರು ಹೊಡೆದಾಕಿರೋ ಗೊತ್ತೇ ಆಗಲ್ಲ. ಇಲ್ಲಿ ತೋರಿಸಿಲ್ಲ ಇಲ್ಲಿ. ಹಾಂ ಬಂದು ಬರೋಣ ಬಾಯ್. ಇವಾಗ ಸ್ವಲ್ಪ ಜೋಶಲ್ಲಿರೋ ಸ್ವಲ್ಪ, ಯಾಕೆ ಈಗಲೇ ಅಲೆ. ಫ್ರೆಂಡ್ಸ್ ತಡೀರಿ, ಇವಾಗ ಫೋನ್ ಕೊಟ್ಬಿಡ್ತೀನಿ ಅವ್ರ ಕೈಯಲ್ಲಿ. ಸವಳಂಗ ತನಕ ನಾನು ಗಾಡಿ ಓಡಿಸಿದ್ದೀನಿ. ಈಗ ನಿನ್ನ ಮೇಲೆ ನಂಬಿಕೆ ಇಟ್ಟು ಗಾಡಿ ಕೊಡ್ತಾ ಇದ್ದೀನಿ. ಕರ್ಕೊಂಡು ಹೋಗ ಆರಾಮಾಗಿ. ನನ್ನ ಜಾಲಿ ಜಾಲಿ ನಂಬಿ ಕುತ್ಕ ಕರ್ಕೊಂಡು ಹೋಗ್ತೀನಿ ನೀಟಾಗಿ. ಸರಿ ಬಾಯ್. ಹೊರಗೆ ಬಿಟ್ಟಿರು. 2 ಗಂಟೆಗೆ ರೀಚ್ ಆದ್ವೇನೆ. ಇಸ್ಕೊಂತ ಬಂದು 2 ಗಂಟೆಗೆ ರೀಚ್ ಆದ್ವಿ. ನಾನು ನಮ್ಮ ಅಕ್ಕ ಈ ಫುಲ್ ಗದ್ದೆ ರೋಡಲ್ಲಿ ಹೊರಟಿದ್ದೇವೆ. ಎಂಥ ಅಬ್ಸ್ಟೆಕಲ್ಸ್ ಅದಾವೆ ನಮ್ಮ ಲೈಫಲ್ಲಿ, ಇದೆಲ್ಲ ಮೀರಿ ನಮ್ಮಂತ ರಿಸ್ಕ್ ತಗೊಂಡು ಯಾರು ಎಂಜಾಯ್ ಮಾಡಲ್ಲ ಏನಪ್ಪ. ಹೌದು, ನಮ್ಮ ಅಕ್ಕ ಕಂಟೆಂಟ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾ ಇದ್ಲು. ಇಲ್ಲಾಂದರೆ ಅವಳು ಇನ್ನೇನು ಬರಲ್ಲ ಈ ಕಡೆ. ವಾ ತಂಗಿ ಬಂದಾಳೆ ಇವತ್ತು. ನೀನು ಏನು ಮಾಡಕ್ಕೆ ಬಂದು ಏನು ಮಾಡಕತ್ತಿ? ಹಂಗಾರೆ ಈಗ ಅದನ್ನ ಏನೇ ಸಪೋರ್ಟ್ ಇಲ್ದಂಗೆ ಹತ್ತತಿ ಈಗ. ಕೋತಿ ಅಲ್ಲ, ನೀನು ಆ ಥರ ಹಾಕೊಂಡಿ ಅಂದರೆ ಕೋತಿ ರಾಜನ್ ಥರ ಸಪೋರ್ಟ್ ಇಲ್ಲ. ಸ್ಟೈಲ್. ಎಳ್ನೀರು ಕುಡಿಯೋಣ ಇವಾಗ ಫಸ್ಟ್. ಫುಲ್ಲು ಮೇಲೆ ಹೋಗ್ಬೇಕಮ್ಮಿ, ಕಳಿಲೆಗೆ ಇವಾಗ. ಹೋಸತೆ ಅಪ್ಪಾಜಿ ಕೆಡ್ಕೊಟ್ಟಿತ್ತಲ್ಲೇ ಅಚ್ಚೆ ಸತಿ ಬಂದಾಗ. ಈಗ ನಾವು ಹಾಕಿರ ನಾವು ಕುಡಿಯಲ್ಲ ಮೇ. ಈ ದನ ಮೆಸಕ್ ಬಂದಾರಲ್ಲ ಅವರೇ ಹರ್ಕೊಂಡು ಕುಡ್ದು ಹೋಗ್ಬಿಡ್ತಾರೆ. ಇರ್ಲಿ ಇರ್ಲಿ ಹಂಗೆ ಕುಡಿತಿಂತ. ಬಿಸಿಲು ಕಣೆ, ಬೆಳಗಿಂದ ಬಿಸಿಲು ಇರಲಿಲ್ಲ, ಇವಾಗ ಬಿಸಿಲು. ನಿನ್ನೆಯಿಂದ ಪರವಾಗಿಲ್ಲ ಬಿಸಿಲು. ಮನುಷ್ಯರು ಈ ಥರ ಮಾಡಲ್ಲ ನೋಡು, ಅಷ್ಟು ಚೆನ್ನಾಗೆ. ವಾವ್. ಸಚಿನಣ್ಣ ನಿಮ್ಮ ಅಪ್ಪ ನೋಡಿ ಎಲ್ಲರೂ ಕಳ್ಸಿರ್ತಿ. ಕನಕನ ಕಿಂಡಿ. ನಾನು ಬರೋ ತನಕ ನಿಂತ್ಕೋಬೇಕು. ಸೊಳ್ಳೆ ಚಡಿ ಇಲ್ಲಿ ತಂತಿ ಐತಿ. ನನ್ನ ಜೀವನದಾಗೆ ಅಷ್ಟಿತ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದ್ರು ಫಸ್ಟ್ ಟೈಮ್ ಮಮ್ಮಿ ನಾನು ಬರ್ತಾ ಇರೋದು ಕಾಡೊಳಗೆ. ಇಲ್ಲಪ್ಪ ನಾನು ಬಂದಿಲ್ಲ, ಯಾವತ್ತೂ ಬಂದಿಲ್ಲ. ನಾನು ಅಲ್ಲಿ ತೋಟಕ್ಕಷ್ಟೇ ಬರ್ತಿದ್ದಿದ್ದು. ಇಲ್ಲ ಐತಿ ನೋಡಂತೆ, ಅದನ್ನ ವಿಡಿಯೋ ಮಾಡ್ಕೋಬೇಕು. ಕಡ್ದಿಲ್ಲ ಪಾ ಗಣೇಶ ಅಬ್ಬ. ಅಷ್ಟೇ ಬಿಡು. ಅಯ್ಯೋ ಕಳೆಲೆ ಹರ್ಕೊಂಡು ಆದ್ಮೇಲೆ ಈಗ ಬಾಳೆದೆಲೆ ಹರ್ಕೊಂಡು ನಮ್ಮ ಮಕ್ಕಳು ನೋಡು
ಬಂದಾಗಿಂದ ಒಟ್ಟ ಮನೆಗೆ ಇಲ್ಲ. ನಿನ್ನ ಆಸೆ ಎಲ್ಲ ಈಡೇರ್ತೇನಮ್ಮ. ಇನ್ನೂ ಐತೆ, ಇನ್ನೂ ಈಡೇರಿಲ್ಲ. ನಾಳೆ ಕಳೆ ಏನು ನಾಟಿ ಮಾಡಿ ಕಾಡಕ್ಕಿಳಿ ಸರಿ. ಹೋಗೋಣ. ಇಲ್ಲೊಂದು ಐತೆ ಬಾ, ಇಲ್ಲಿ ಇದು ಹಾಂ ಎಳಿ ತಮೇಲೆ ಅದಲ್ಲ ಅದಲ್ಲ ಆ ಮರದಲ್ಲಿ ನೀನು ಹೋಗ ಹರ್ಷಿತಾ. ನುಗ್ಗೆ ಸೊಪ್ಪು ಹರ್ಕೊಂಬ. ಭಾಳ ಎಲ್ಲ ಅರಿಬೇಕು. ನುಗ್ಗೆ ಸೊಪ್ಪು ಹರಿತಾ ಇದ್ದಾರೆ ಅಲ್ಲಿ. ತಗೊಳ್ಳಿ, ಇಲ್ಲೇ ಇರಲ್ಲ ಬಂದೆ. ಇನ್ನೊಂದು ಅಲ್ಲೋಡೆ ನುಗ್ಗೆ ಸೊಪ್ಪು ಹರಿತಿರೋದು ಹರ್ಷಿತಾ. ನಾಳೆ ಊರಿಗೆ ಹೋಯೋಕ್ಕೆ ನುಗ್ಗೆ ಸೊಪ್ಪು ಹರ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಸರ್ಕಸ್ ಮಾಡ್ತಾ. ನನಗಂತೂ ವಾಯ್ಸೇ ಇಲ್ಲ, ಮಾತಾಡೋಕೆ ಸುಸ್ತು ಅನಿಸ್ತೈತೆ. ಶಿವ ನಿನಗೊಂದು ಸ್ವಲ್ಪ ಸುಸ್ತು ಅನ್ಸುತ್ತೆ. ಏನು ಹಳ್ಳಿ ಒಂದು ವಾರಕ್ಕಾಗತ್ತೆ. ಯಪ್ಪ ಎಷ್ಟು ಫ್ರೆಶ್ ಐತಲ್ಲೇ. ಬಿಗ್ ಟಾಸ್ಕ್. ದಾವಣಗೆರೆವರೆಗೂ ಎಕ್ಸ್ಪೋರ್ಟ್ ಮಾಡ್ಬೇಕು. ಗಾಡಿಲಿ ಅದಕ್ಕೆ ಬಂದಿತ್ತಾಗ ಹಿಂದೆ ಕಟ್ಕೊಂಬಿಡೋಣ ಅಷ್ಟು. ನಾಳೆ ಹಾಲು ಹಾಕ್ತೀರಾ ನೀವು? ಸಾಕು ಬಾ ಸರಳ. ತೊಳೆ. ಹಾಂ ಹಾಂ ಬ್ಯಾಗ್ ಏನೋ ತರ್ಲೋದಕ್ಕೆ. ಅಯ್ಯೋ ಶಿವ. ಹಾಂ ಗಾಡಿ ಡಿಕ್ಕಿಲಿ ಹಾಕೊಂಬಿಡೋಣ ಹರ್ಷಿತಾ. ಆಯಿತು, ದೇವಸ್ಥಾನಕ್ಕೆ ಹೋಗಿ ಇನ್ನೇನು ನುಗ್ಗೆ ಸೊಪ್ಪು ಕಿತ್ಕೊಂಡು ನಿಂಬೆಹಣ್ಣು ಕಿತ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮನೆಗೆ. ಬಾಯ್ ಗಾಯ್ಸ್, ಬಾಯ್. ಬಾಯ್. ಈಗ ಇಲ್ಲಿಂದ ನೆಕ್ಸ್ಟ್ ಮನೆಗೆ ಏನು ಹೇಳು? ಮನೆಗೆ ಏನು ಹೇಳಿ ಇವತ್ತು? ಅಕ್ಕಿ ರೊಟ್ಟಿ, ಕಡಲೆ ಪಲ್ಯ. ಅಲ್ಲಿ ಇಲ್ಲಿಂದ ಹಾರೋದು ಕಣೆ. ಎಷ್ಟು ಉದ್ದ ಇದೆ ನೋಡಿ ಮೇರೆ ರೆಕ್ಕೆ ಅದ್ರದ್ದು. ಹೌದು ನೋಡಿ, ಮಳೆ ಜೋರಾಗಿ ಬರ್ತಾ ಇದೆ. ನಂಗೆ ನಿಜ ಮನೆಗೆ ಸೇರ್ತೀವೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಮಳೆ ಬರ್ತಾ ಇದೆ. ರೋಡ್ ಬೇರೆ ಫುಲ್ ಕೆಸರಾಗಿದೆ. ಅವರೆಲ್ಲೇ ನಿಲ್ಲಿಸಿ ಒಳಗೆ ಹೋದ್ರು. ಅಲ್ಲಿ ನೋಡಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಒಳಗೆ ಹೋಗಿದ್ದಾರೆ. ಮಳೆ ಬಂದೇ ಬಿಡ್ತು. ನಿನ್ನ ಆಸೆ ಈಡೇರ್ತಂತಲ್ಲ, ಖುಷಿ ಆಗುತ್ತೆ ನಿನಗೆ. ಬಾಯ್. ಬಿಟ್ಟು ಹೋಗೋಕ್ಕೆ ಮನ್ಸು ಬರಲ್ಲ ಕಣೆ, ಒಂದು ಬೇಜಾರಾಗತ್ತೆ ಒಂದ್ಸರಿ ಅಲ್ಲ. ಬಾಯ್ ಹರ್ಷಿತಾ. ಆಯ್ತಾ? ಕ್ಲೀನ್ ಮಾಡಿದ್ದು ಆಯ್ತಾ? ಬರ್ರಿ ಹೋಗೋಣ, ಸಾಕು. ಏನಾದರೂ ಗಲೀಜಾಗತ್ತೆ ಬಾ. ಇವು ಹಾಂ ಹಾಂ ತೆಗೆದು ಹಾಂ ಮಜ್ಜಿಗೆ ಮಾಡಿ ಮಜ್ಜಿಗೆ ಹಾಕಿ ಉಪ್ಪು ಹಾಕು. ಹಂಗೆ ತಿನ್ಬೋದಾ ಅದನ್ನ? ಅಲ್ಲ, ಉಪ್ಪಿನಕಾಯಿ ಹಾಕೋಬೇಕ ಏನು ಹಂಗೆ ಉಪ್ಪು? ಹೌದಾ? ಎದಳ್ರಿ ಮೇಲೆ ಊಟಕ್ಕೆ ಹಾಕೋ ಬರ್ತೀನಿ. ಊಟ ಮಾಡೋಣ್ರಿ ಈಗ, ಆಯ್ತಲ್ಲ. ಅಪ್ಪಾಜಿ ಕಳೆಲೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾವು ಈ ಕಡೆ ಕಳೆಲೆ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಸುಡ್ತಾ ಇದ್ದೀವಿ. ನಮ್ಮ ಸರಳ ಅಕ್ಕಿ ರೊಟ್ಟಿ ಸುಡ್ತಾ ಇದ್ದಾಳೆ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಕಳೆಲೆ ಪಲ್ಯ. ಆಹಾ, ಅಕ್ಕಿ ರೊಟ್ಟಿ ಏನೇ ಆಗಲಿ ಒಲೆಯಲ್ಲಿ ಅಡುಗೆ ಮಾಡಿದ್ದ ರುಚಿನೇ ಬೇರೆ. ನಾವಿಲ್ಲಿ ಸಿಟಿಲಿ ಏನೇ ಮಾಡ್ಕೊಂಡು ತಿಂದರೂ ಆ ಟೇಸ್ಟ್ ಬರೋದೇ ಇಲ್ಲ. ನಾನು ತಂದು ಕೂಡ ಮನೇಲಿ ಮಾಡಿ ಇಲ್ಲಿ ತಿಂದರೂ ಕೂಡ ಆ ಟೇಸ್ಟ್ ಬರಲೇ ಇಲ್ಲ. ಅಷ್ಟು ರುಚಿ ಇತ್ತು, ಅಷ್ಟು ಚೆನ್ನಾಗಿತ್ತು ಆ ಪಲ್ಯ. ಈಗ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿ ಇತ್ತು.
ತಮ್ಮಣ್ಣ ಹೆಂಗೈತೆ ಪೂಜೆ ಪಲ್ಯ ಹೆಂಗೈತೆ ಪೂಜೆ ಹಾಂ ಹಾಕ್ಕೊಡ್ತೀನಿ ತಡಿ ಚೆನ್ನಾಗಿದ್ದೀರ ಪೂಜೆ ಪಲ್ಯ ಹಾಂ ನನಗೂ ಇಷ್ಟ ಆಯ್ತು ಎರಡು ರೊಟ್ಟಿ ತಿಂದೀನಿ ನಾನು ಇವತ್ತು ಪಲ್ಯ ಇಷ್ಟ ಆಗಿ ಬಾಯ್ ಬಾಯ್ ತಮ್ಮಣ್ಣ ಬಾಯ್ ಗುಡ್ ನೈಟ್ ನಾನು ನಮ್ಮ ಅಕ್ಕ ಗದ್ದೆಲಿ ನಾಟಿ ಮಾಡಕ್ ಹೋಗ್ತಿದ್ದೀನಿ ಫ್ರೆಂಡ್ಸ್. ನೋಡೋಣ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಅಕ್ಕ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ, ಅವ್ರ ಹೊಲದಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಸೋ ಎಕ್ಸೈಟೆಡ್. ಓಕೆ, ಸಿ ಯು ದೇರ್. ನಿಮ್ದಾಗಿದ್ರು ಚೆನ್ನಾಗಿತ್ತು. ಲೋಡ್ ಮಾಡ್ಕೊಂಡು ಬಂದಾರ 5 ಗಂಟೆಗೆ. ಮಧ್ಯಾಹ್ನ ನಿಂತ್ಕೊಂಡು ಅಶಿತ ನೋಡಿದ್ದೆ, ಮಧ್ಯಾಹ್ನ ನಿಂತ್ಕೊಂಡು ಸುಮ್ಮನೆ ಬಗ್ಗ ಮೊಬೈಲ್ ಹಾಕಿ ಹಾಕ್ತೀನಿ, ನೋಡ್ತಾ ಆಂಟಿನ ವಿಡಿಯೋನ ನೋಡ್ತೀರ ಆಂಟಿ ನನ್ನ ವಿಡಿಯೋಸ್ ಎಲ್ಲ? ಹಾಡು ಹೇಳು ಆಂಟಿ, ನೀನು ಹಾಡು ಹೇಳಿದ್ರೆ ಬರುತ್ತೆ ನೋಡಿ ವಿಡಿಯೋ. ಅವಳು ಎಷ್ಟು ಆಸೆ ಪಟ್ಟು ಹೋಗಿದ್ಲು ನಾಟಿ ಮಾಡಬೇಕು, ನಾಟಿ ಮಾಡೋದನ್ನು ನೋಡಬೇಕು ಅಂತ. ಆಸೆ ಎಲ್ಲ ಈಡೇರಿಸ್ಕೊಂಬಿಟ್ಲು. ಅಲ್ಲಿದ್ದ ನಮ್ಮ ಆಂಟಿಯರೆಲ್ಲ ಹೇಳ್ತಾಯಿದ್ರು, ಸಿಟಿಲಿ ಹುಟ್ಟಿ ಸಿಟಿಲೇ ಬೆಳೆದ್ರು ಅವ್ರಿಗೆ ಹಳ್ಳಿ ಲೈಫ್ ಎಷ್ಟು ಇಷ್ಟ ಅಲ್ಲ ಅವರಿಗೆಲ್ಲ ನೋಡೋಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ನಾಟಿ ಮಾಡಿರೋರಿಗೆಲ್ಲ ಊಟಕ್ಕೆ ತಂದಿದ್ರಲ್ಲ, ಅವ್ರಿಗೆ ಊಟಕ್ಕೆ ಬಡಿಸ್ಬರ್ರಿ ಅಂತ ಕರೆದ್ರು ಅಮ್ಮ. ಹಂಗಾಗಿ ಅವ್ರಿಗೆ ಊಟಕ್ಕೆ ಬಡಿಸಿ ಅಲ್ಲಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿ ಲೈಫ್. ಅಲ್ಲೆಲ್ಲ ಅವ್ರು ಮಾತಾಡ್ಸೋ ರೀತಿಯಾಗಲಿ ಅದು. ನಾನು ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ, ತುಂಬಾ ಖುಷಿ ಆಯಿತು. ಈಗ ನೀರು ಕಾಸಿಟ್ಟಿದ್ದಾರೆ ಈಗ ನಿನಗೆ ಸ್ನಾನಕ್ಕೆ. ನಾಟಿ ಮಾಡಿ ಸುಸ್ತಾ ಬಂದಿದ್ದಾರೆ. ನಾನು ಮದುವೆ ಆದಮೇಲೆ ಇಷ್ಟು ವರ್ಷಕ್ಕೆ ಫಸ್ಟ್ ನಾನು ನಾಗರ ಪಂಚಮಿನ ಅಂತ ಅವ್ರ ಮನೆಯಲ್ಲಿ ಮಾಡ್ತಾ ಇರೋದು. ನಾನು ಹೋಗಿದ್ಕೋ ಅವತ್ತು ಸೋಮವಾರ ಇದ್ದಿದ್ದಕ್ಕೂ ಹಂಗಾಗಿ ನಾವು ಇವತ್ತೇ ಹಾಲು ಹಾಕ್ಬಿಡ್ತೀವಿ ಅಂತ ಹೇಳಿ ಹಾಲು ಹಾಕಿದ್ರು ಅವರು. ನಾವು ಗದ್ದೆಗೆ ಹೋಗಿ ನಾಟಿ ಮಾಡಿ ಅಲ್ಲೆಲ್ಲ ನೋಡ್ಕೊಂಡು ಬರೋದ್ರೊಳಗೆ ಸರಳ ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ರೆಡಿ ಮಾಡಿದ್ಲು. ನಾನು ಹೇಳೋಗಿದ್ದೆ ದೇವ್ರ ಮನೆ ಪೂಜೆ ಎಲ್ಲ ನಾನು ಮಾಡ್ಕೊತೀನಿ, ನೀನು ಅಡುಗೆ ಎಲ್ಲ ಮಾಡಿಟ್ಟಿರು, ನಮಗೆ ಮತ್ತೆ ಊರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ. ಹಾಗಾಗಿ ಅವಳೆಲ್ಲ ರೆಡಿ ಮಾಡಿದ್ಲು. ನಾನು ಬಂದು ಪೂಜೆ ಮಾಡಿ ಹಾಲು ಹಾಕಿ ಎಲ್ಲ ಎಡೆ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಆದಮೇಲೆ ಊಟ ಮಾಡ್ತಾಯಿದ್ದೀವಿ. ಬಾಳೆದೆಲೆ ಬಂದಿದ್ವಲ್ಲ ಅದರಲ್ಲಿ ಊಟ ಮಾಡ್ತಾಯಿದ್ದೀವಿ ಮಕ್ಕಳ ಜೊತೆ. ಬರ್ರಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂದರೆ, ಇಲ್ಲ ನಿಮಗೆ ಲೇಟ್ ಆಗುತ್ತೆ, ನೀವು ಊಟ ಮಾಡ್ಕೊಂಡು ಹೊರಟ್ರಿ ಅಂತೆಲ್ಲ ಹೇಳಿ ನಮಗೆ ಬಡಿಸ್ತಾಯಿದ್ರು. ಊಟ ಮಾತ್ರ ಅಡುಗೆ ಮಾತ್ರ ಸೂಪರಾಗಿ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಇಷ್ಟಪಟ್ಟು ಊಟ ಮಾಡ್ಕೊಂಡು ಇನ್ನೇನು ಹೊರಟ್ವಿ. ಸರಿ ಬರೋಣೇನಮ್ಮ, ಬಾಯ್ ತಮ್ಮಣ್ಣ, ಬಾಯ್ 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 ಮಾಡಿ, ಇಲ್ಲಿ ಬಾಯ್ ಮಾಡಿ ತಮ್ಮಣ್ಣ, ಬಾಯ್ ಬಾಯ್ ಬರೋಣ. ಈಗ ನೀನು ಗಾಡಿ ಓಡಿಸ್ತೀಯೇನೆ? ಮುಗೀತಾ ಊರಿಂದೆಲ್ಲ ಸಂಭ್ರಮ, ಸಡಗರ ಸಂಭ್ರಮ? ಬಾಯ್ ಮುಗೀತು. ಸರಿ ಬರೋಣ. ರಾಖಿ ಗೀಕಿ ಎಲ್ಲ ಕಟ್ಟಿದ್ದಾವತ್ತು ಎಲ್ಲ ಬರೋಣ. ಬಾಯ್ ಹೇಳು. ಬಾಯ್, ದಾವಣಗೆರೆಯಲ್ಲಿ ಸಿಗ್ತೀವಿ ಫ್ರೆಂಡ್ಸ್. ಬಾಯ್. 2 ದಿನ ಇದ್ದರೂ ಹೆಂಗೆ ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಒಂದೊಂದು ಕ್ಷಣನೂ ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ. ಪ್ರತಿ ವರ್ಷವೂ ಹೇಳ್ತಾ ಇದ್ಲು ನಾಟಿ ಮಾಡೋದು ನೋಡಬೇಕು ಅಂತ. ಅದು ಈ ವರ್ಷ ಕಾಲ ಕೂಡ ಬಂತು ಅಂತಲೇ ಹೇಳ್ಬೋದು. ನಿಜ ಹೇಳಬೇಕು ಅಂದರೆ ಹಳ್ಳಿ ಲೈಫ್ ನೋಡೋಕ್ಕೆ ಎಂಜಾಯ್ ಮಾಡೋಕ್ಕೆ 2 ದಿನ ಅಷ್ಟೇ. ಬಟ್ ಅಲ್ಲೋಗಿ ಜೀವನ ಮಾಡೋದಿದೆ ಅಲ್ಲ, ರೈತರಿಗೆ ನಾವು ಎಷ್ಟು ದೊಡ್ಡ ನಮಸ್ಕಾರ ಹೇಳಿದ್ರು ಸಾಲದು. ಇದಾಗಿತ್ತು ನಮ್ಮ 2 ದಿನದ ಲಾಗ್. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮದೇ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.